Hi guys, welcome back to my channel. ಇದು ಶ್ರದ್ಧನ್ ರೂಮ್ ಮೇಕ್ ಓವರ್ ವಿಡಿಯೋ ಗೈಸ್. ನಾವಿವಾಗ ಡಿಮಾರ್ಟ್ ಶಾಪಿಂಗಿಗೆ ಹೋಗ್ತಿದ್ದೀವಿ. ಶ್ರದ್ಧನ್ ರೂಮ್ಗೆ ಐಟಮ್ಸ್ ತರೋಕ್ಕೆ ನಾವು ಡಿಮಾರ್ಟಿಗೆ ಹೋಗ್ತಿದ್ದೀವಿ ಗೈಸ್. ಡಿಮಾರ್ಟ್ಗೆ ರೂಮ್ ಆ್ಯಕ್ಚುಲಿ ಮೇಕ್ ಓವರ್ ಆದರೆ ವಿಡಿಯೋ ಹಾಕ್ತೆ, ಆಗಲಿಲ್ಲ ಅಂದರೆ ವಿಡಿಯೋ ಹಾಕೋದಿಲ್ಲ. ನಾವು ಹೋಗ್ತಿರೋದೇ 8:15 ಹೋಗ್ತಿದ್ದೀವಿ. ಇನ್ನು ನಾವು ನನ್ನ ಸ್ಯಾಂಡ್ವಿಚ್ ಮಾಡಿದ್ವಿ. ಹಂಗೆಲ್ಲ ಎಲ್ಲಿ ಬಂದ್ವಿ ನಾವು? ಹೊರಗಡೆ ನೋಡಿಲ್ಲ. ಲೆಗಸಿ ಮಾಲ್, ಗ್ಲೋಬಲ್ ಲೆಗಸಿ ಮಾಲ್ ಅಂತ ಎಲ್ಲೋ ಬಂದ್ವಿ ಗೈಸ್. ಇಲ್ಲಿ ನೆಕ್ಸ್ಟ್ ಮೇಲಲ್ಲಿ ಹೋಗೋದೆ. ಡಿಮಾರ್ಟಿಗಂತ ಕರ್ಕೊಂಡು ಹೋಗಂದ್ರೆ ಎಲ್ಲ ಕರ್ಕೊಂಡು ಹೋಗಿದ್ದಾಳೆ, ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಹೊಪ್ಪ ಶ್ರದ್ಧಾ ಯಾವ ಕೆಲ್ಸಕ್ಕೆ ನಿಲ್ತೆ? ಸ್ಕ್ಯಾನ್ ಮಾಡೋಕೆ ನಿಂತು ಬಿಡ್ತೀನಿ. ಸ್ಟ್ರೆಸ್ ಇಲ್ಲ. ವ್ಯಾಲ್ಯೂ ಆ್ಯಂಡ್ ವೆರೈಟಿ. ಹಾಯ್ ಹೇಳೆ. ಗೈಸ್ ಇವಳನ್ನ ನಂಬ್ಕೊಂಡು ಇವಳು ಹಿಂದೆ ಬಂದರೆ ಉಂಟಲ್ಲ, ನಾನು ಹೋಗ್ತೀನಿ, ಫಸ್ಟ್ ಟೈಮ್ ಬರ್ತಿದ್ದೆ. ಇಲ್ಲಿ ನಾವು ಕೇಳಿದ್ದಕ್ಕೆ ಮತ್ತೆ ಗ್ರೌಂಡ್ ಫ್ಲೋರೇ ಅಂತ ಹೇಳಿದ್ರು. ನನಗೆ ಸ್ಲೋ ಹೋಗೋದ್ರಲ್ಲೇ ಹೋಗ್ಲಿಕ್ಕೆ ಗ್ರೌಂಡ್ ಫ್ಲೋರೇ ಇದೆ ಅಂತೆ. ಇವಳು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ ಹುಚ್ಚಿ ಥರ. ಇಲ್ಲಿ ಬಂದು ಡಿಮಾರ್ಟ್ ಗೈಸ್ ನೋಡಿ, ಅರ್ಧ ಶಾಪಿಂಗ್ ಸ್ವಲ್ಪ ಆಯಿತು. ನಾವು ಶಾಪಿಂಗಲ್ಲಿ ಬಿಸಿ ಇದ್ದೀವಿ. ನಿಧಿ ನನ್ನ ಕಿಚನ್ ಸೆಟ್ ಮಾಡಬೇಕು ಅಂತಿದ್ದಾಳೆ. ಏನೇನೋ ತೊಗೊಂಡಿದ್ದೀವಿ ಆಲ್ರೆಡಿ. ಸ್ವಲ್ಪ ಅರ್ಧ ಶಾಪಿಂಗ್ ಆಗಿದೆ, ಇನ್ನೂ ಶಾಪ್ ಮಾಡ್ತಿದ್ದೀವಿ. ಆಮೇಲೆ ರೂಮ್ ಟೂರ್ ಮಾಡ್ತಾಳಂತೆ. ತಡಿ, ಅದೆಲ್ಲ ಏನೂ ಇಲ್ಲ, ಫಸ್ಟ್ ನೋಡುವ ಆಗುತ್ತಾ ಇಲ್ವಾ ಅಂತ. ಮತ್ತೇನಂದರೆ ಇವಾಗ ಇಲ್ಲ ಅಷ್ಟು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಗೈಸ್. ಅಲ್ಲಿ ಇಲ್ಲಿ ಆಚೆ ಈಚೆ ನಾವೇ ಶಾಪ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ ಏನೇನು ತೊಗೊಳ್ಬೇಕಂತ. ಸೊ ಆದರೆ ಮನೆಗೆ ಹೋಗಿ ತೋರಿಸ್ತೀವಿ ಗೈಸ್ ಎಂತ ತೊಗೊಂಡ್ವಿ ಅಂತ. ಇದು ಫಿಶ್ ಫ್ರೈ ಮಾಡೋದ ನೋಡಿ, ನಮ್ಗೆ ಬೇಕಾಗಿರೋದು ಒಂದು ಐಟಮ್ ಸಿಗಲಿಲ್ಲ ನಮಗೆ. ಇಲ್ಲಿ ಅಷ್ಟು ಸಿಗದೇನೆ ಅಷ್ಟಿದೆ. ಅಂದರೆ ಕಿಚನಿಗೆ ಸ್ವಲ್ಪ ಸಿಕ್ತು, ಬಟ್ ಒಳಗೆ ಸ್ವಲ್ಪ ಡೆಕೋರೇಟ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕಂದ್ರೆ ಒಂದು ಐಟಮು ಏನೂ ಸಿಕ್ಕಿಲ್ಲ ನಮಗೆ. ನಂಗೆ ಏನು ಇದು ಬರುತ್ತೆ ಗೈಸ್, ನಮ್ಗೆ ಬೇಕಾಗಿರೋದೇನು ಇಲ್ಲ ಅಂದ್ಕೊಂಡು ಬಿಲ್ 5,000 ಎಲ್ಲಿ ನೋಡಿ. ಹಾಂ, ಆಲ್ರೆಡಿ ಸೆಟ್ ಅಂದರೆ 2 ವರ್ಷದಿಂದ ಇರೋ ಮನೆಗೆ ಮತ್ತಿಷ್ಟು ಐಟಮ್ಸ್ ತೊಗೊಂಡು ಹೋಗ್ತಿದ್ದೀವಿ. ವಾವ್, ಏನು ಚೆನ್ನಾಗಿ ಗಾಳಿ ಬರ್ತಿದೆ. ಅಪ್ಪ, ಸ್ವಲ್ಪ ಲಾಕಿ. ಗೈಸ್, ನಾವಿಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಮನೆಗೆ ಹೋಗೋದು ಬಿಟ್ಟು. ಇವ್ರಿಗೇನೋ ತಿನ್ನಕ್ಕೆ ಹೋಗ್ಬೇಕಂತೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಇವಳಂತೂ ಎಲ್ಲೆಲ್ಲೋ ದೂರದೆಲ್ಲ ಹುಡುಕ್ತಿದ್ದಾಳಪ್ಪ ಸ್ಫೂರ್ತಿ ತಿನ್ನಕ್ಕೆ. ಈ ಕೈಯಲ್ಲಿ 3 ಬ್ಯಾಗ್ ಇಟ್ಕೊಂಡು ಎಲ್ಲ ಡಬ್ಬಿ ಅಲ್ಲೊಂದು ಇಲ್ಲೊಂದು ಬೀಳ್ತಿದೆ. ಏನೋ ಅಪ್ಪ, ನೋಡುವ ಎಲ್ಲಿ ಹೋಗ್ತೀವಿ ಅಂತ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಅಂತ ಗೊತ್ತುಂಟ, ನಿನ್ನೆ ನಾವು ಬಂದು ಮಲ್ಕೊಂಡ್ಬಿಟ್ವಿ. ಅದಕ್ಕೆ ಏನು ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನಾವು ಇವತ್ತು ಏನು ತಂದಿದ್ದೀವಿ ಅಂತ ತೋರಿಸ್ತೀವಿ. ಬಟ್ ಏನಂದರೆ ನಾವು ರೂಮ್ ಮೇಕ್ ಓವರ್ ಮಾಡಬೇಕಂತ ಹೋಗಿದ್ದು, ಆದರೆ ಖಾಲಿ ಕಿಚನ್ ಐಟಮೇ ತೊಗೊಂಡು ಬಂದಿದ್ದೀವಿ. ಕಿಚನ್ ಐಟಮ್ ಎಲ್ಲ ಕ್ಯೂಟ್ ಆದರೆ ಕಿಚನ್ ಐಟಮ್ ಬಾಕ್ಸ್ ಗೀಕ್ಸ್ ಎಲ್ಲ. ಇದು ಸ್ವಲ್ಪ ಫಸ್ಟ್ ನಾನು ನಿಮ್ಗೆ ಏನು ತಂದಿದ್ದೀವಿ ಅಂದರೆ ಕರ್ಟನ್ ತಂದಿದ್ದೀವಿ. ಅಂದರೆ ಇದಂತೂ ಯೂಸ್ ಇಲ್ಲ, ಜಸ್ಟ್ ಶೋಗಷ್ಟೇ, ಮಧ್ಯ ಹಾಕಲಿಕ್ಕೆ. ಇದೊಂದು ಹೇಳ್ಕೊ, ಮತ್ತು ಇದೊಂದು 2 ಸೆಟ್ ತೊಗೊಂಡಿದ್ದೀವಿ ಈ ಥರದ್ದು. ಮತ್ತು ಈ ಥರದ್ದು ಒಂದು 2 ಸೆಟ್ ತೊಗೊಂಡಿದ್ದೀವಿ ಗೈಸ್. ಚೆನ್ನಾಗಿದೆ ಅಲ್ಲ ಇದು? ಈಗ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಇದಾಯ್ತಾ, ನೆಕ್ಸ್ಟ್ 4 ಇದೆ. ಅಲ್ಲಿ ಈ ವಿಂಡೋ ಆ ವಿಂಡೋ
ಮತ್ತು ಇದು ಎಂತ ಇದು ಬ್ರಷ್ ಹೋಲ್ಡರ್. ಇದು ಕಲರ್ ಚೆನ್ನಾಗಿದೆ ಅಲ್ಲ, ನಿಮಗೆ ಗೊತ್ತಾಗ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಗ್ರೀನ್ ಕಲರ್ ಒಳ್ಳೆ ಉಂಟು. ಇವಾಗ ಹಳೆಯದು ಯಾವುದು ಜಬ್ಬನ್ ಕಾಲದಿತ್ತು. ಮತ್ತು ನೆಕ್ಸ್ಟ್ ಈ ಥರದ್ದು ಪಿಲ್ಲೋ ಕವರ್, ಸಾಫ್ಟ್. ಇದೊಂದು 2. ಒನ್ ಮೋರ್ ಕರ್ಟನ್. ಕುಶನ್ದು. ಹಾಂ, ಅದು ಸಣ್ಣದು. ಓ ಅದಕ್ಕ. ಮತ್ತು ಇದು ನಮಗೆ ಕ್ಯೂಟ್ ಅನಿಸ್ತದೆ. ಶ್ರದ್ಧಾ ಇದನ್ನ ಹಾಕಿ ಇನ್ನು ಅಡುಗೆ ರೆಡ್ ಕಲರ್. ಇನ್ನು ಇದನ್ನ ಹಾಕೊಂಡು ಅಡುಗೆ ಮಾಡೋದು. ಎಷ್ಟು ಹಾಕಿ ಅಡುಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ನಮಗೆ ಇದು ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಇದೊಂದು ಇನ್ನೊಂದು. ಇದಕ್ಕೆ ಆಗಿದೆ 2000. ಮತ್ತು ಚಾಪಿಂಗ್ ಬೋರ್ಡ್ ನಮ್ಮ ಹತ್ರ ಇರೋದು 10 ಸರ್ತಿ ಮುರಿದಿಟ್ಟಿದ್ದಾಳೆ ಅದನ್ನ. ಸೊ ಇನ್ನೊಂದು ತೊಗೊಂಡು ಬಂದಿದೆ. ಮತ್ತು ಇದು ಎಂತ ಮಸಾಲ ಡಬ್ಬಿ. ಇದು ಅವಳು ಇದಕ್ಕೂ ಸಾಕಾಗೋದಿಲ್ಲ. ಅವಳ ಹತ್ರ ಇರೋದು ಇಷ್ಟಿಷ್ಟು ಮಸಾಲ. ಇಷ್ಟಿಷ್ಟು ಮಸಾಲ. ಇದು ಚೆನ್ನಾಗಿದೆ ಗೈಸ್, ಇಲ್ಲಿ ನೋಡಿ. ಅನ್ಬಾಕ್ಸಿಂಗ್ ಆಗ್ತಿದ್ಯಾ? ಇದು ಒಂದು. ಇದಕ್ಕೆ ಏನೇನು ಹಾಕಿರ್ತೀವಿ ಅದೆಲ್ಲ ಗೊತ್ತಿಲ್ಲ, ಅದನ್ನ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನೋಡುವ. ಮತ್ತು ಇದೊಂದು ಏನಾದರೂ ಹಾಕಲಿಕ್ಕೆ ಇಂಥದ್ದು ಒಂದಿತ್ತು. ಇನ್ನೊಂದು ನಮಗೆ ನೆಕ್ಸ್ಟ್ 2 ಪ್ಯಾಕೆಟ್ ತಗೊಂಡು. ನೆಕ್ಸ್ಟ್ ಈ ಥರದ ಬಾಕ್ಸ್. ಇದಕ್ಕೇಂತ ಬಾಕ್ಸ್ ಅಂತ ಹೇಳ್ತಾರೆ, ಡಬ್ಬಿ, ಜಾರ್. ಈ ಥರದ್ದೊಂದು 2 ಜಾರ್ ತೊಗೊಂಡು ಬಂದಿದ್ದೀವಿ ಆಯಿತಾ. ಅವಳದು ಒಂದಿಷ್ಟು ಸಾಮಾನು ಅದು ಇದು ಕಿಚನಿಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಕಿಚನ್ ಅಂತ. ಮತ್ತು ಇದು ಕೈನ ಶಾರ್ಟ್ಸ್ಗೆ ಹಿಂಗು ಉದ್ತಿದ್ಲು, ಕೈ ಒರೆಸ್ಲಿ ಅಂತ. ಕೈ ಒರೆಸ್ಬೇಕಂತ ಇದನ್ನು ತೊಗೊಂಡು ಬಂದಿದ್ದೀವಿ. ಇನ್ನು ಇದರಲ್ಲಿ ಏನೇನು ಗೊತ್ತಿಲ್ಲ. ಸೊ ಇದೊಂದು. ಆಮೇಲೆ ಹಾಗೆ ಅಲ್ಲ ಒಂದ್ಸಲ ಚೆನ್ನಾಗಿ ಅನಿಸ್ತು ಈ ಲೋಟದಲ್ಲಿ ಕುಡಿಯೋರು ಏನೂ ಇಲ್ಲ ಇಲ್ಲಿ ಅಲ್ಲ. ಎಲ್ಲರ ಹತ್ರ ಒಂದೊಂದು ಬಾಟಲ್ ಉಂಟು, ಅದರಲ್ಲಿ ನೀರು ಕುಡಿಯೋದು. ಮತ್ತು ಚಾಗಿ ಎಲ್ಲ ಯಾರೂ ಕುಡಿಯೋದಿಲ್ಲ. ಸೊ ಸುಮ್ಮನೆ ಇದೊಂಚೂರು ಕ್ಯೂಟ್ ಅನಿಸ್ತು, ಅದಕ್ಕೆ ತೊಗೊಂಡು ಬಂದ್ವಿ ಲೋಟ. ಮತ್ತು ಇದೆಲ್ಲ ಹುಕ್ಸ್. ಇದೊಂದು ನೋಡಿ, ಇದು ಆ್ಯಕ್ಚುಲಿ ಸ್ಟೇಷ್ನರಿ ಇದೆಲ್ಲ ಐಟಮ್ಸ್ ಇಡೋಕ್ಕೆ. ಬಟ್ ನಾವು ಮೇಕಪ್ ಐಟಮ್ಸ್ ಇಡ್ಬೋದು, ಲೈಕ್ ಲಿಪ್ಸ್ಟಿಕ್ ಅದೆಲ್ಲ ಇಟ್ಕೋಬೋದು ಅಂತ ತೊಗೊಂಡು ಬಂದಿರೋದು. ಇದು ಅನಿಸಿರೋದೇನೆ ಇಲ್ಲಿ ಮಾತ್ರ ಇದು ಕ್ಯೂಟ್ ಇತ್ತು. ನೆಕ್ಸ್ಟ್ ಇದೇನಂದರೆ ಇದು ಏನಂತಾರೆ, ವೆಜಿಟೇಬಲ್ಸ್ ಎಲ್ಲ ಹಾಕಿಡ್ಲಿಕ್ಕೆ. ಗೈಸ್ ಸ್ವಲ್ಪ ಹಿಂದೆ ಟ್ರೈನ್ ಸೌಂಡ್ ಇತ್ತು, ಸೊ ಅದಕ್ಕೆ ಇದು ಓಪನ್ ಮಾಡಿದ್ವಿ ನೋಡಿ ಈ ಥರ. ಇಷ್ಟು ಚಿಕ್ಕದ ಇದು ಬರುತ್ತಲ್ಲ, ಸ್ಟ್ರೆಚಬಲ್ ಥರ ಇದೆಯಾ? ಸ್ಟ್ರೆಚಬಲ್ ಇಲ್ಲ, ಬಟ್ ನೀವು ಇಷ್ಟು ತುಂಬಿಸಿಡೋದಿಲ್ಲ ತಾನೆ, ಇಷ್ಟೇ ಬರುತ್ತೆ. ಟೊಮ್ಯಾಟೊ ಮತ್ತೆ ಏನಾದರೂ ವೆಜಿಟೇಬಲ್ಸ್ ಹಾಕಿ ಫ್ರಿಜ್ಜಲ್ಲಿ ಇಡೋಕ್ಕೆ. ಅಲ್ಲ, ಅವಳು ತರ್ಸೋದು 1 kg. ಇಲ್ಲಿ ನಾವು 2 ಸೆಟ್ ತೊಗೊಂಡು ಬಂದಿತ್ತಲ್ಲ ವೆಜಿಟೇಬಲ್ಸ್, 2 ಸೆಟ್ ಇದು ತೊಗೊಂಡು ಬಂದಿದ್ದೀವಿ. ನಮಗೆ ಒಂದೇ ಟೈಪ್ ಕಲರ್ಸ್ ಅಲ್ಲಿ ಬೇಕಿತ್ತು, ಬಟ್ ಆ ಡಿಮಾರ್ಟಲ್ಲಿ ಸ್ವಲ್ಪ ಕಲರ್ ಇತ್ತು, ಬಟ್ ಅಡ್ಡಿಲ್ಲ ಅಂತ ತೊಗೊಂಡು ಬಂದು. ಮತ್ತೆ ಇದು ಅದು ತೊಗೊಂಡು ಬಂದಿದ್ದೀವಿ ಗೈಸ್. ಇದು ಏನು ಗೊತ್ತಾ, ಇದು ಎಗ್ ಬಾಸ್ಕೆಟ್ ಅಂತ. ಎಗ್ ಬಾಸ್ಕೆಟ್ ಇದು ನೋಡಿ ಈ ಥರ ನೋಡಿ. ಇದು ಕ್ಯೂಟ್ ಇದೆ ಅಂತಾನೆ ತಗೊಂಡಿದ್ದು. ಕ್ಯೂಟ್ ಇದೆ ಅಂತ ತಗೊಂಡು ಬಂದಿರೋದು. ಅಂದರೆ ಆ್ಯಕ್ಚುಲಿ ಇವಾಗೆಲ್ಲ ಬ್ಲಿಂಕಿಟಲ್ಲೆಲ್ಲ ಆರ್ಡರ್ ಮಾಡಿದೆ. ಅದು ಎಗ್ ಏನಂತಾರೆ, ಪೇಪರ್ ಇದು ಬರುತ್ತಲ್ಲ, ಆಲ್ರೆಡಿ ಬರುತ್ತೆ ಇಟ್ಕೊಳ್ಳೋಕ್ಕೆ. ಬಟ್ ಅಂದರೂ ಇದು ಸ್ವಲ್ಪ ಆಸ್ಥೆಟಿಕ್ ಆಗಿರಲಿ ಅಂತ ತಗೊಂಡು ಚೆನ್ನಾಗಿದೆ. ಏನು ಸಾಯಿಲ್ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಈ ಥರ ಒಂದು ಬಾಸ್ಕೆಟ್ ತೊಗೊಂಡು ಬಂದಿದ್ದೀವಿ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ತೊಗೊಂಡು ಬಂದಿದ್ದೀವಿ. ಅದು ಅರೇಂಜ್ ಮಾಡ್ತೀವಿ, ಆಮೇಲೆ ಏನಾದರೂ ಹಾಕ್ಬೋದು ಅದಕ್ಕೆ ಅಂತ. ಇದು ಇನ್ನೊಂದು ಸ್ಟೋರೇಜ್ ಬಾಕ್ಸ್.
ಓ ಇದಕ್ಕೆ ಸ್ವಲ್ಪ ಜಾಸ್ತಿ ಇರೋದೆ. ಇದಕ್ಕ 300 ರುಪೀಸ್ ಇದಕ್ಕೆ. 250. ಬೇರೆದಕ್ಕೆಲ್ಲ ಕಮ್ಮಿನೇ ಇತ್ತು. ಇದು ನೋಡಿ, ಇದು 120 ರುಪೀಸ್ಗೆ ಚೆನ್ನಾಗೇ ಇದೆ. ಇದು ಗಟ್ಟಿ ಇದೆ, ಅದು ಗಟ್ಟಿ ಉಂಟು ಬಿಡು. ಅದಕ್ಕಿಂತ ಇದೆ. ಇದನ್ನೇ ಒಂದು 2 ತಗೊಂಡು ಬಟ್ ಅದಂದರೆ ನೀವು ಮುಚ್ಚಿಡ್ಬೋದು ಅಂತ ಅಷ್ಟೇ. ಮತ್ತು ಇದೊಂದು ಆಯಿಲ್ ಇದು ನಮಗೆ ಸ್ವಲ್ಪ ಚೆನ್ನಾಗಿರೋದು ಬೇಕಿತ್ತು, ಬಟ್ ಅಲ್ಲಿ ಇರಲಿಲ್ಲ. ಇದೇ ಸ್ವಲ್ಪ ಚೆನ್ನಾಗಿರೋದ್ರಲ್ಲಿ ಇದೇ ಇದ್ದಿತ್ತು. ಸಣ್ಣದು ಪ್ಲಾಸ್ಟಿಕ್ ಇದು ಆ್ಯಕ್ಚುಲಿ ಅಲ್ಲಿಟ್ಟರೆ ಅದು ಹೋಗೇ ಬಿಡುತ್ತೆ ಕಿಚನಲ್ಲಿ. ಸ್ಟೀಲ್ ಟೈಪಿಗೆ ನೋಡೋಕೆ ಹೋದ್ವಿ, ಬಟ್ ಅಲ್ಲಿ ಚೆನ್ನಾಗಿರಲಿಲ್ಲ. ಮತ್ತು ಇದು ಸುಮ್ಮನೆ ಇವತ್ತು ಇದು ಗ್ರಿಲ್ ಮಾಡ್ತಾಳೆ ಚಿಕನ್. ಇದು ಏನು ನಾ ಹೋದಲ್ಲೆಲ್ಲ ಇದು ತಗೋತೆ, ಮಾಡಿದ್ದು ಒಂದ್ಸತಿನೂ ಇಲ್ಲ. ಮತ್ತು ಇದೊಂದು 3 ಬಾಸ್ಕೆಟ್ ಗೈಸ್. ಇದು ಯೂಸ್ ಆಗುತ್ತೆ ನಮಗೆ. ನಮ್ಮದು ಸ್ಕಿನ್ ಕೇರ್ ಐಟಮ್ಸ್ ಏನಾದರೂ ಇಟ್ಕೊಳ್ಬೇಕಂದ್ರೆ ಯೂಸ್ ಆಗುತ್ತೆ ಅಂತ. ಇದು ಕಲರು ಚೆನ್ನಾಗಿತ್ತು, ಅದಕ್ಕೆ ಇದು 3 ಸೆಟ್ಸ್ ಇದು ತಗೊಂಡಂತ. ಮತ್ತು ಇನ್ನೊಂದು ಇದಕ್ಕೆ ಬಾಯಿ ಬರುತ್ತೆ, ಸಾರಿ ಟಕ್ಕನಿದೆ ಇದಕ್ಕೆ. ನೋಡಿ ಇದ್ರ ಬದಲು ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೆ ಎಷ್ಟು? 170. ಅದು ನಾನು ಅದು ತಗೊಳ್ಳುವಾಗ ರೇಟ್ ನೋಡಲಿಲ್ಲ ಅಷ್ಟು. ರೇಟ್ ನೋಡಿದೆ ಪರ್ಚೇಸ್ ಮಾಡೋದು ಖಾಲಿ. ಮತ್ತು ಇದು ಇನ್ನೊಂದು ಸೆಟ್. ಇದು ನೋಡಿ, ಇದರಿಂದ ಬ್ಯಾಕ್ ಕ್ಲಿಪ್. ನಾವು ಹಳೆಯವರೆಲ್ಲ ನಾವು ಇದು ಎಂಥದ್ದು ರಬ್ಬರಲ್ಲಿ ಹಾಕಿ ಕಟ್ಟಿಡ್ತೀವಲ್ಲ, ಏನಾದರೂ ಮಸಾಲ ಪ್ಯಾಕೆಟ್ ಎಲ್ಲ ಓಪನ್ ಆದರೆ. ಸೊ ಇದು ಸ್ವಲ್ಪ ಮಾಡರ್ನ್ ದುನಿಯಾ ಜೆನ್ಸಿ ಟೈಪ್. ಇದು ತೆಗಿಯೋಕ್ಕೆ ಬರ್ತದೆ. ಇದು ಆ್ಯಕ್ಚುಲಿ ಡಿಫ್ರೆಂಟ್ ಸೈಜಲ್ಲಿ ಉಂಟಾಯ್ತಾ. ನೀವು ದೊಡ್ಡ ಪ್ಯಾಕೆಟು ಹಿಂಗೆ ಕ್ಲೋಸ್ ಮಾಡಿರ್ಬೋದು. ಇದಾಗುತ್ತೆ ಇಲ್ಲ ಗೊತ್ತಿಲ್ಲ, ನಾವು ಮಾಡುವಾಗ ಎಲ್ಲ ಗೊತ್ತಿಲ್ಲ. ಮತ್ತು ಇದೊಂದು ನೈಫ್, ಅದಕ್ಕೆ ಇದೇನು ಕ್ಯಾಪ್, ಅದಕ್ಕೆ ಕ್ಯಾಪ್. ದೆನ್ ಇದು ಇನ್ನು ಸ್ವಲ್ಪ ಇದು ಇನ್ನೊಂದು, ಅದು ವೆಜಿಟೇಬಲ್ ಇದು ಆಗುತ್ತೆ. ಹಾಂ ತೋರಿಸಿ ಹೆಂಗದೆ ಮುಚ್ಚೋ. ಮತ್ತು ಇದೊಂದು ಇದು ನಮಗೆ ಇದೆಷ್ಟು ಕ್ಯೂಟ್ ನೋಡಿ. ಸ್ವಲ್ಪ ಇದು ಏನಂತಾರೆ, ಇದಕ್ಕೊಳಗೆ ಏನು ಹಾಕೋಕ್ಕೆ? ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಹಾಕಿ ಇಟ್ಟು ಸ್ವಲ್ಪ ಚೆನ್ನಾಗಿ ಕೈ ತೊಳೆಯುವಂತ. ಕೈ ತೊಳಿಲಿಕ್ಕೆ ಮನಸ್ಸಾಗಲಿ ಅಂತ. ಮತ್ತೆ ಲಾಸ್ಟ್ ಇವತ್ತು ತೋರಿಸ್ತಿರೋದು ಆಲ್ರೆಡಿ ಯೂಸ್ ಆಗಿದೆ. ನಂಗೆ ಇಷ್ಟ ಆಯಿತು. ಇದು ಗೋಲ್ಡನ್ ಪ್ಲೇಟ್ ಅಂತ ತೊಗೊಂಡ್ಬಂದಿದ್ದೀನಿ. ನನಗೆ ಇಷ್ಟ ಆಯಿತು ಇದು. ಮತ್ತು ಇದು ಆಲ್ರೆಡಿ ನಿನ್ನೆ ನಾವು ಇದರಲ್ಲಿ ಊಟ ಮಾಡಿ ಆಗಿದೆ. ಇದು ಒಂದು 2 ಪ್ಲೇಟ್ ತೊಗೊಂಡಿದ್ದೀವಿ. ಸದ್ಯಕ್ಕೆ ಇಷ್ಟ ಐಟಮ್ಸ್ ತೊಗೊಂಡು ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಹೋಗಿರೋದು ಏನಕ್ಕೆ, ನಮಗೆ ಸ್ವಲ್ಪ ಏನಾದರೂ ನಿಮಗೆ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ಅಂತ. ಬಟ್ ನಾವು ಹೋಗಿರೋದೇ 8:30 ಹೋಗಿದ್ದೀವಿ. 8:30 ಹಾಂ, ಅಲ್ಲಿ 9:30 ಡಿಮಾರ್ಟ್ ಕ್ಲೋಸ್. ಅಷ್ಟೊಂದರೂ ಇಷ್ಟೆಲ್ಲ ತೊಗೊಂಡು ಬಂದ್ವಿ. ಬಟ್ ಈಗ ನೆಕ್ಸ್ಟ್ ಮತ್ತೆ ಹೋಗ್ಲಿಕ್ಕೆ ಉಂಟಾ ಏನೋ ನೋಡಬೇಕು. ಫಸ್ಟ್ ತಂದಿರೋದು ಸ್ವಲ್ಪ ಅರೇಂಜ್ ಮಾಡಿ ಆದಮೇಲೆ ಯಾವಾಗಾದರೂ ಹೋಗ್ತೀವಿ ಅಂತ. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ ಗೈಸ್. ಈಗ ನೆಕ್ಸ್ಟ್ ಪಾರ್ಟ್ ಬಂದರೆ ನಾನು ನಿಮಗೆ ಹಾಕ್ತೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.